ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ 6 ವಾಕ್ಯ 14 ತಿಳಿಸುವುದೇನೆಂದರೆ, ರಾಜ ಹೆರೋದನು ಯೇಸುವಿನ ಬಗ್ಗೆ ಕೇಳಿದನು, ಏಕೆಂದರೆ ಆತನ ಖ್ಯಾತಿಯು ವ್ಯಾಪಕವಾಗಿ ಹರಡಿತ್ತು. ಚಿಂತನೆ: ಯೇಸುವಿನ ಹೆಸರನ್ನು ಮರೆಮಾಡಲು ಸಾಧ್ಯವಿಲ್ಲ. ಅವನ ಮಾತುಗಳು ಮತ್ತು ಕಾರ್ಯಗಳು ದೂರದವರೆಗೆ ಹರಡಿ ಹೃದಯಗಳನ್ನು ಸ್ಪರ್ಶಿಸುತ್ತಿದ್ದವು. ಆದರೂ ಹೆರೋದನ ಪ್ರತಿಕ್ರಿಯೆ ನಂಬಿಕೆಯಲ್ಲ, ಭಯವಾಗಿತ್ತು. ಏಕೆಂದರೆ ಅವನು ತನ್ನ ಸ್ವಂತ ಅಪರಾಧ ಮತ್ತು ಅಭದ್ರತೆಯಿಂದ ತೊಂದರೆಗೀಡಾದನು. ನಾವು ನಿಜವಾಗಿಯೂ ಯೇಸುವನ್ನು ಎದುರಿಸಿದಾಗ ನಾವು ಹೇಗೆ ಪ್ರತಿಕ್ರಿಯಿಸಬೇಕೆಂದು ಆರಿಸಿಕೊಳ್ಳಬೇಕು ಎಂಬುದನ್ನು ಇದು ನಮಗೆ ನೆನಪಿಸುತ್ತದೆ. ಪ್ರಾರ್ಥನೆ. ಕರ್ತನಾದ ಯೇಸುವೇ, ನಿನ್ನ ಹೆಸರು ಇಂದಿಗೂ ನಮ್ಮ ಜಗತ್ತಿನಲ್ಲಿ ಪ್ರತಿಧ್ವನಿಸುತ್ತದೆ. ಭಯದಿಂದಲ್ಲ, ನಂಬಿಕೆಯಿಂದ ನಿನ್ನನ್ನು ಸ್ವಾಗತಿಸುವ ಹೃದಯಗಳನ್ನು ನಮಗೆ ನೀಡಿರಿ. ಅಪರಾಧ, ಹೆಮ್ಮೆ ಮತ್ತು ಹಿಂಜರಿಕೆಯಿಂದ ನಮ್ಮನ್ನು ಮುಕ್ತಗೊಳಿಸಿರಿ ಮತ್ತು ನಿನ್ನ ಕರೆಗೆ ಉದಾರವಾಗಿ ಪ್ರತಿಕ್ರಿಯಿಸಲು ನಮಗೆ ಸಹಾಯ ಮಾಡಿರಿ. ನಮ್ಮ ಜೀವನವು ನಿನ್ನ ಪ್ರೀತಿಯನ್ನು ಪ್ರತಿಬಿಂಬಿಸಲಿ. ಇದರಿಂದ ನಿನ್ನ ಖ್ಯಾತಿಯು ನಮ್ಮ ಮಾತುಗಳು ಮತ್ತು ಕಾರ್ಯಗಳ ಮೂಲಕ ಹರಡಲಿ. ಆಮೆನ್.